ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಈ ಭೂಮಿಯ ಮೇಲೆ ನಮ್ಮ ಜನ್ಮ ನಮ್ಮ ಆಸೆ, ಬಯಕೆ, ಇಚ್ಛೆಗಳನ್ನು ಪೂರೈಸಿಕೊಂಡು ಅಲ್ಪ ಆನಂದವನ್ನು ಪಡೆದು ಸಾಯಲಿಕ್ಕಾಗಿ ಇಲ್ಲಿ ನಮ್ಮ ಜನ್ಮವಾಗಿಲ್ಲ. ಇದು ಒಂದು ಕರ್ಮಭೂಮಿ. ಇಲ್ಲಿ ಕರ್ಮ ಅಂದರೆ ಪುರುಷಾರ್ಥ ಮಾಡಿಕೊಂಡು, ಅಂದರೆ ಇಲ್ಲಿ ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡರೇನೆ ನಾವು ಮೇಲೆ ಬೇಹದ್ನ ಅಂದರೆ ಅವಿನಾಶಿ ಪರಂಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ಈ ಭೂಮಿಗೆ ಬಂದು ನಾವು ಜ್ಞಾನ ಪಡೆಯದೆ ನಮ್ಮ ಮನಸ್ಸಿನ ಬಯಕೆಗೆ ಅನುಗುಣವಾಗಿ ಅದರ ಪೂರ್ತಿಗಾಗಿ ಶ್ರಮಿಸುತ್ತಾ ಈ ಜನ್ಮವನ್ನು ನಾವು ವೇಸ್ಟ್ ಮಾಡಿಕೊಂಡರೆ ಈ ಜಗತ್ತಿನಲ್ಲಿ ಟೆಂಪರರಿ ಆಸೆಗಳ ತೃಪ್ತಿಗಾಗಿ ಸಂಪೂರ್ಣ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾ ಹೋದಾಗ ಪದೇ ಪದೇ ಜನ್ಮ ಮರಣದ ಚಕ್ರಕ್ಕೆ ಸಿಲುಕುತ್ತಾ ಹೋಗುತ್ತೇವೆ. ಪ್ರತಿ ಜನ್ಮದಲ್ಲಿಯೂ ಮತ್ತೆ ಮಾಡಿದ್ದನ್ನೇ ಮಾಡುತ್ತಾ ಹೋಗುತ್ತೇವೆ. ಪುನಃ ಹುಟ್ಟುತ್ತೇವೆ, ಸಾಯುತ್ತೇವೆ. ಈ ಚಕ್ರಕ್ಕೆ ಕೊನೆಯೇ ಇಲ್ಲ. ಹೀಗೆ ಟೆಂಪ್ರರಿ ಸುಖಕ್ಕಾಗಿ ನಾವು ಈ ಜನ್ಮ ಮರಣಗಳ ಜಾಲದಲ್ಲಿ ಪರ್ಮನೆಂಟ್ ಆಗಿ ಸಿಲುಕಿಕೊಂಡು ಜೀವನವನ್ನು ಅಗಸನ ನಾಯಿಯಂತೆ ಮಾಡಿಕೊಂಡಿದ್ದೇವೆ. ಅಂದರೆ ಧೋಬಿಕಾ ಕುತ್ತ ನ ಘರ್ಕ ನ ಘಾಟ್ಕ ಅಂತ ಹೇಳ್ತಾರೆ. ಹಾಗೆ ಪುನಃ ಹುಟ್ಟು ಪುನಃ ಸಾವು ಇದೇ ನಮ್ಮ ಜೀವನದಲ್ಲಿ ನಡೆಯುತ್ತಾ ಹೋಗುತ್ತೆ. ಮುಕ್ತಿ ಅನ್ನುವುದೇ ಸಾಧ್ಯವಿಲ್ಲ. ಮನುಷ್ಯನ ಜೀವನದ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಅವನು ಏನೇ ಮಾಡಿದರೂ, ಎಷ್ಟೇ ಸಂಪಾದನೆ, ಎಷ್ಟೇ ಗಳಿಸಿದರೂ ಅದಕ್ಕೆ ಅವನಲ್ಲಿ ತೃಪ್ತಿ ಅನ್ನೋದೇ ಇರೋದಿಲ್ಲ. ಸದಾ ಅತೃಪ್ತನಾಗಿಯೇ ಇರುತ್ತಾನೆ. ಈ ಮನಸ್ಸಿಗೆ ಜ್ಞಾನ ಕೂಡ ರುಚಿಸುವುದಿಲ್ಲ. ಹೀಗಾಗಿ ಎಲ್ಲ ಕಾಮನೆಗಳನ್ನು, ಇಚ್ಛೆಗಳನ್ನು ಬಿಟ್ಟು ಬಿಡಿ. ಅದರ ಹಿಂದೆ ಎಷ್ಟು ಓಡಿದರೂ ಅಷ್ಟೇ. ಆತ್ಮಜ್ಞಾನದಿಂದ ನಾವು ಮನಸ್ಸನ್ನು ಹಿಡಿತಕ್ಕೆ ತರಬೇಕು. ಮೊದಮೊದಲು ಜ್ಞಾನದಲ್ಲಿಯೂ ಸಹ ಮನಸ್ಸು ನಿಲ್ಲುವುದಿಲ್ಲ. ಕಾರಣ ಅದಕ್ಕೆ ಇಲ್ಲಿ ತರಬೇತಿನೇ ಆಗಿಲ್ಲವಲ್ಲ. ಪದೇ ಪದೇ ಭೋಗಾಸಕ್ತಿ ಕಡೆ ಓಡಾಡುವಂತಹ ಮನಸ್ಸನ್ನು ಹಿಡಿದು ಜ್ಞಾನದಲ್ಲಿ ತಂದು ನಿಲ್ಲಿಸುತ್ತಾ ಬಂದಾಗ ಅದು ಒಂದು ದಿನ ಸ್ಥಿರವಾಗಿ ನಿಲ್ಲುತ್ತದೆ. ಜ್ಞಾನ ಬಂದಾಗ ಆಗ ಆತ್ಮಕ್ಕೆ ತನ್ನ ಜೀವನದ ಉದ್ದೇಶ ಅರಿವಾಗುತ್ತದೆ. ಆತ್ಮ ಜ್ಞಾನವನ್ನು ಪಡೆದಾಗ ಕರ್ಮ ನಿಯಮವನ್ನು ತಿಳಿದುಕೊಳ್ಳುತ್ತದೆ. ನಾನು ಏನೇ ಮಾಡಿದರೂ, ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಕರ್ಮಕ್ಕೆ ಅನುಗುಣವಾಗಿ ಏನು ಸಿಗಬೇಕೋ ಅಷ್ಟೇ ನನಗೆ ಸಿಕ್ಕಿದೆ, ಅಷ್ಟೇ ನನಗೆ ಸಿಗುತ್ತಿದೆ. ತಾನು ಎಷ್ಟೇ ತನ್ನ ಭೋಗಾಸಕ್ತಿಗಳನ್ನು ಹೆಚ್ಚಿಸಿಕೊಂಡರೂ ಅದಕ್ಕೆ ತೃಪ್ತಿಯಾಗುವುದಂತೂ ಇಲ್ಲವೇ ಇಲ್ಲ. ಅಂದರೆ ಆತ್ಮ ಸದಾ ಅತೃಪ್ತವಾಗಿರುತ್ತದೆ. ಯಾವಾಗ ಜ್ಞಾನ ಬರುತ್ತದೆಯೋ, ಕರ್ಮ ನಿಯಮವನ್ನು ತಿಳಿದುಕೊಳ್ಳುತ್ತದೆಯೋ ಆಗ ಅದಕ್ಕೆ ತನ್ನ ಜೀವನದ ಉದ್ದೇಶ ಅರ್ಥವಾಗುತ್ತದೆ. ಸಂಪೂರ್ಣ ಆನಂದದ ಜೀವನ ಬೇಕು ಎಂದರೆ ನಾವು ಜ್ಞಾನವನ್ನು ಪಡೆಯಬೇಕಿದೆ. ಏಕೆಂದರೆ ಈ ಜಗತ್ತಿನಲ್ಲಿ ಎಲ್ಲವೂ ತಾತ್ಕಾಲಿಕವಾಗಿದೆ. ಈ ಜಗತ್ತೇ ಮಿಥ್ಯ, ಮಾಯೆ ಮತ್ತು ನಶ್ವರ. ಕೆಟ್ಟ ಕರ್ಮಗಳು ಎದುರಾದಾಗ ಮನುಷ್ಯನಿಗೆ ತುಂಬ ನೋವಾಗುತ್ತದೆ. ಕೇವಲ ನನಗೆ ಮಾತ್ರ ಈ ರೀತಿ ಆಗುತ್ತಿದೆಯಲ್ಲ ಎಂದು ಮನುಷ್ಯ ನೋವು ಪಡುತ್ತಾನೆ. ನಾನೇನು ಪಾಪ ಮಾಡಿದೆ ಎಂದು ಮನುಷ್ಯ ಹಂಬಲಿಸುತ್ತಾನೆ, ದುಃಖಿಸುತ್ತಾನೆ. ಜಗತ್ತಿನ ಎಲ್ಲ ದುಃಖ ನನಗೆ ಏಕೆ ಬಂತು ಎಂದು ಅಳುತ್ತಾನೆ. ಚೆನ್ನಾಗಿ ಯೋಚಿಸಿ ನೋಡಿ. ಕೇವಲ ನನಗೆ ಮಾತ್ರ ದುಃಖ ಎನ್ನುವುದು ಸುಳ್ಳು. ದುಃಖದ ಸಂದರ್ಭಗಳನ್ನು ನಾವು ಎಷ್ಟು ದುಃಖಿಗಳಾಗಿ, ಎಷ್ಟು ಭಾವನೆಗೆ ಒಳಗಾಗಿ ತೆಗೆದುಕೊಳ್ಳುತ್ತೇವೆಯೋ ಅಷ್ಟು ದುಃಖ ನಮ್ಮದಾಗುತ್ತದೆ. ನಾವು ಹೇಗೆ ಮತ್ತು ಎಷ್ಟು ಅದನ್ನು ಮನಸ್ಸಿನಾಳಕ್ಕೆ ತೆಗೆದುಕೊಳ್ಳುತ್ತೇವೆಯೋ ದುಃಖ ಅದರ ಮೇಲೆ ಅವಲಂಬಿಸಿರುತ್ತದೆ. ಕೆಲವರಂತೂ ಸದಾ ಅಳುಮೂರೆಯಲ್ಲೇ ಇರ್ತಾರೆ. ಅವರಿಗೆ ಅದು ಒಂದು ರೀತಿ ಅಭ್ಯಾಸವೇ ಆಗಿಬಿಟ್ಟಿರ್ತದೆ. ಮನಸ್ಸಿಗೆ ಅವರು ಪದೇ ಪದೇ ದುಃಖಿಯಾಗುವಂತಹ ತರಬೇತಿಯನ್ನೇ ಕೊಟ್ಟಿದ್ದಾರೆ. ಹೀಗಾಗಿ ಸುಖದ ದಿನಗಳು ಬಂದರೂ ಸಹ ಖುಷಿಯಾಗಿ ಇರೋದಿಲ್ಲ. ದುಃಖವನ್ನೇ ಪದೇ ಪದೇ ನೆನಪಿಸಿಕೊಳ್ತಾ ಹೋಗ್ತಾರೆ. ಬಾಪೂಜಿಯವರು ಹೇಳ್ತಾರೆ, ಕೆಲವರಿಗೆ ಇದು ಎಷ್ಟು ಪ್ರಾಕ್ಟೀಸ್ ಆಗಿರ್ತದೆ ಅಂತಂದರೆ ದುಃಖವನ್ನು ಕೂಡ ಒಂದು ರೀತಿ ಆನಂದಿಸುತ್ತಾರೆ ಅಂತ ಬಾಪೂಜಿಯವರು ಹೇಳ್ತಾರೆ. ಇಂತಹ ಕೆಟ್ಟ ಸ್ಥಿತಿ ತಲುಪುವ ಮುನ್ನ ಜಾಗೃತರಾಗಬೇಕಿದೆ.
ಮನಸ್ಸನ್ನು ಹಿಡಿತಕ್ಕೆ ತರಬೇಕಾಗಿದೆ. ನಾವು ದುಃಖಿ ಆತ್ಮಗಳಲ್ಲ. ನಾವು ದುಃಖವನ್ನು ಬಹಳ ಸಮಯದವರೆಗೆ ಹಿಡಿದಿಟ್ಟುಕೊಳ್ಳುವುದರಿಂದ ನಮಗೆ ದುಃಖವಾಗುತ್ತಿದೆ. ಪದೇ ಪದೇ ಕಳೆದು ಹೋದ ದುಃಖದ ಸಮಯವನ್ನೇ ನೆನಪಿಸಿಕೊಳ್ಳುತ್ತಿದ್ದೇವೆ. ಇದು ಈಗಿನಿಂದಲೇ ನಾವು ನಿಲ್ಲಿಸಬೇಕಿದೆ. ಅನೇಕ ಜನ್ಮಗಳಿಂದ ಸೂಕ್ಷ್ಮ ಶರೀರದಲ್ಲಿ ಬರೀ ಇಂತಹದೇ ಬೀಜವನ್ನು ನಾವು ಹಾಕುತ್ತಾ ಬರುತ್ತಿದ್ದೇವೆ. ಹೀಗಾಗಿ ನಮ್ಮ ಮನಸ್ಸು ಸದಾ ದುಃಖದಲ್ಲಿಯೇ ಇದೆ. ಅಂದರೆ ದುಃಖಗಳು, ಇಚ್ಛೆಗಳು, ಭೋಗ, ವಾಸನೆ, ಕಾಮನೆ, ಇದು ಬೇಕು, ಅದು ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲವನ್ನು ಸಂಪಾದಿಸಬೇಕು ಎಂಬ ಈ ಎಲ್ಲ ರೀತಿಯ ವಿಕಾರದ ಬೀಜಗಳನ್ನು ನಾವು ಸೂಕ್ಷ್ಮ ಶರೀರದಲ್ಲಿ ಹಾಕಿದ್ದೇವೆ. ಹೀಗಾಗಿ ಎಷ್ಟು ಜನ್ಮಗಳು ಹುಟ್ಟಿ ಬಂದರೂ ನಾವು ಇಂತಹ ಇಚ್ಛಾಪೂರ್ತಿಗಾಗಿಯೇ, ಅಂದರೆ ಭೌತಿಕ ಸಾಧನೆಗಳ ಹಿಂದೆಯೇ ಇಡೀ ಜೀವನವನ್ನು ನಾವು ಹಾಳು ಮಾಡಿಕೊಳ್ತೇವೆ. ಎಷ್ಟು ಜನ್ಮ ಪಡೆದುಕೊಂಡು ಬಂದರೂ ಸಹ ಈ ನಮ್ಮ ಆಸೆಗಳು, ಇಚ್ಛೆಗಳು ಈಡೇರೋದೇ ಇಲ್ಲ. ಪದೇ ಪದೇ ಪುನಃ ಅದನ್ನು ಪಡೆಯುವುದು, ದುಃಖಕ್ಕೆ ಒಳಗಾಗುವುದು, ಮತ್ತೆ ಪುನಃ ಸಾಯುವುದು, ಹುಟ್ಟುವುದು, ಇದು ಒಂದು ಚಕ್ರದಂತೆ ನಡೆಯುತ್ತಲೇ ಇರುತ್ತದೆ. ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಪ್ರತಿ ಜನ್ಮದಲ್ಲೂ ಅದೇ ಆಸೆ, ಅದೇ ಪ್ರಯತ್ನ, ಅದೇ ಓಡಾಟ, ಅದೇ ಜಂಜಾಟ, ವ್ಯತ್ಯಾಸವೇ ಇಲ್ಲ. ಇದಕ್ಕೆ ಮುಕ್ತಿ ಅನ್ನೋದೇ ಸಿಗೋದಿಲ್ಲ. ದುಃಖದಲ್ಲಿ ಸಿಲುಕಿಕೊಂಡು ಮನುಷ್ಯ ದೇವರನ್ನು ಬೈತಾನೆ. ಏಕೆ ಈ ಜನ್ಮವನ್ನು ನನಗೆ ಕೊಟ್ಟೆ ಭಗವಂತ? ಏಕೆ ಈ ಕಷ್ಟ? ಎಲ್ಲಿದ್ದೀಯಾ? ಕಣ್ಣು ಕಾಣಿಸ್ತಾ ಇಲ್ವಾ? ಎಷ್ಟು ಅನ್ಯಾಯ ನಡೀತಾ ಇದೆ, ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ, ಇತ್ಯಾದಿ ಇತ್ಯಾದಿ. ನಮ್ಮ ದುಃಖಕ್ಕೆ ನಾವು ಭಗವಂತನನ್ನೇ ಬೈಯುತ್ತೇವೆ. ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವೇ ಮಾಡಲಿಲ್ಲ, ಸಮಯವೂ ಸಹ ಕೊಡಲಿಲ್ಲ. ಇಚ್ಛೆಗಳ ಪೂರ್ತಿಯಲ್ಲೇ ನಮ್ಮ ಸಮಯ ಅನ್ನೋದು ಕಳೆದು ಹೋಯಿತು. ಭಗವಂತ ದಯಾಮಯಿ. ಪ್ರತಿ ಯುಗದಲ್ಲೂ ಪ್ರತಿ ಕಾಲಕ್ಕೂ ಭಗವಂತ ಅನೇಕ ಮಹಾತ್ಮರನ್ನು ಭೂಮಿಗೆ ಕಳುಹಿಸಿ ಈ ಜನ್ಮ ಮರಣದಿಂದ ಬಿಡುಗಡೆಯನ್ನು ಹೊಂದಿ ಅವಿನಾಶಿ ಪರಂಧಾಮಕ್ಕೆ ಹೇಗೆ ಹೋಗಬೇಕು ಎಂಬ ಜ್ಞಾನವನ್ನು ಸದಾ ಕಾಲಕ್ಕೂ ನೀಡುತ್ತಲೇ ಬಂದಿದ್ದಾನೆ. ಅನ್ಯಾಯ ಅಧರ್ಮಗಳು ಹೆಚ್ಚಾದಾಗ ಸ್ವಯಂ ತಾನೇ ರಾಮನಾಗಿ, ಕೃಷ್ಣನಾಗಿ ಇತ್ಯಾದಿ ಅವತಾರಗಳಲ್ಲಿ ಬಂದು ಜ್ಞಾನವನ್ನು ನೀಡಿದ್ದಾನೆ. ಆದರೆ ಮನುಷ್ಯ ಅದರ ಕಡೆ ಗಮನವೇ ಕೊಡಲಿಲ್ಲ. ತನ್ನ ಸಾಂಸಾರಿಕ ಭೋಗ ಜೀವನದಿಂದ ಮೇಲೇಳಲೇ ಇಲ್ಲ. ಅಲ್ಲಿಯೇ ಅವನಿಗೆ ತೃಪ್ತಿ. ಕಷ್ಟ ಬಂದಾಗ ಮಾತ್ರ ಭಗವಂತನನ್ನು ನೆನಪು ಮಾಡಿಕೊಳ್ಳುವುದು, ಇಲ್ಲವೇ ಬೈಯುವುದು. ಮತ್ತೆ ಅದೇ ಜಾಲದಲ್ಲಿ ಸುಖದ ಅಲೆದಾಟ, ಸುಖದ ಹುಡುಕಾಟ. ಇದು ಮನುಷ್ಯನಿಗೆ ಒಂದು ರೀತಿಯ ಅಭ್ಯಾಸವಾಗಿ ಬಿಟ್ಟಿದೆ. ಭಗವಂತ ಯಾರನ್ನೂ ಸಹ ಕೈ ಹಿಡಿದು ಎತ್ತಿಕೊಂಡು ಹೋಗೋದಿಲ್ಲ. ಭಗವಂತ ಮನುಷ್ಯನಿಗೆ ವಿವೇಕ, ಬುದ್ಧಿಯನ್ನು ಕೊಟ್ಟಿದ್ದಾನೆ ಮತ್ತು ಅನೇಕ ಮಹಾತ್ಮರನ್ನು, ಜ್ಞಾನಿಗಳನ್ನು ಆಗಾಗ್ಗೆ ಬೇಕಾದಾಗ ಎಲ್ಲ ಸಂದರ್ಭದಲ್ಲಿ ಕಳುಹಿಸಿ ಜ್ಞಾನವನ್ನು ನೀಡುತ್ತಾ ಬಂದಿದ್ದಾನೆ. ಆದರೆ ಮನುಷ್ಯರಾದ ನಾವು ಜ್ಞಾನವನ್ನು ಪಡೆದುಕೊಳ್ಳಲಿಲ್ಲ. ಅದರಿಂದ ದೂರವೇ ಉಳಿದುಕೊಂಡಿದ್ದೇವೆ. ಕಾರಣ, ಆ ಜ್ಞಾನ ನಮಗೆ ತಲೆಯಲ್ಲಿ ಹೋಗಲಿಲ್ಲ, ಅರ್ಥವೇ ಆಗಲಿಲ್ಲ. ಯಾಕೆ ನಮ್ಮ ತಲೆಗೆ ಹೋಗಲಿಲ್ಲ? ಯಾಕೆ ಅರ್ಥವಾಗಲಿಲ್ಲ? ಮೊಟ್ಟ ಮೊದಲು ಇದನ್ನು ನಾವು ತಿಳಿದುಕೊಳ್ಬೇಕು. ಮನಸ್ಸಿನಲ್ಲಿ ವಿಕೃತಿ, ಅಂದರೆ ಕೆಟ್ಟ ಆಲೋಚನೆಗಳು, ಚಿಂತೆ, ದುಗುಡ, ದುಃಖಗಳೇ ತುಂಬಿಕೊಂಡಿದೆ. ಇದರಿಂದ ಮನಸ್ಸನ್ನು ನಾವು ಮೊದಲು ಖಾಲಿ ಮಾಡಿಕೊಳ್ಬೇಕಿದೆ. ಆಗಲೇ ಜ್ಞಾನ ನಮ್ಮ ತಲೆಗೆ ಹೋಗಲಿಕ್ಕೆ ಸಾಧ್ಯ. ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತಂದರೆ ಮನಸ್ಸನ್ನು ಶುದ್ಧವಾಗಿಡಬೇಕು, ವಿಕಾರಗಳಿಂದ ದೂರವಾಗಬೇಕು. ಆಗಲೇ ಆತ್ಮಜ್ಞಾನ ಸಾಧ್ಯ. ಬಾಪೂಜಿಯವರು ನಮಗೆ ದಿವ್ಯ ಜ್ಞಾನವನ್ನು ನೀಡಿದ್ದಾರೆ. ನಮಗೊಂದು ಗುರಿಯನ್ನು ಸಹ ಕೊಟ್ಟಿದ್ದಾರೆ. ಮುಂದೊಂದು ದಿನ ಎಲ್ಲರೂ ತಮ್ಮ ಆತ್ಮಜ್ಞಾನವನ್ನು ಹೆಚ್ಚಿಸಿಕೊಂಡು ಆತ್ಮಸ್ವರೂಪರಾಗುತ್ತಾರೆ. ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ಇದರಿಂದ ವಿಶ್ವ ಪರಿವರ್ತನೆ ಆಗುತ್ತದೆ. ಒಂದೊಂದು ಆತ್ಮ ಜ್ಞಾನಿಯಾದಾಗ ವಿಶ್ವವು ಬದಲಾಗುತ್ತದೆ ಅಂತ ಬಾಪೂಜಿಯವರು ಹೇಳ್ತಾ ಇರ್ತಾರೆ. ಎಲ್ಲರ ವಿಕೃತಿಗಳು, ವಿಕರ್ಮಗಳು ನಾಶವಾಗಿ ವಿಶ್ವವು ಸುಂದರವಾಗಲಿದೆ. ಎಲ್ಲೆಡೆ ಶಾಂತಿ ನೆಲೆಸಲಿದೆ. ಹೀಗಾಗಿ ಎಲ್ಲರೂ ಆತ್ಮಜ್ಞಾನವನ್ನು ತಿಳಿದುಕೊಳ್ಳಿ. ನಮ್ಮ ಕಾರಣ ಶರೀರದಲ್ಲಿ ಇರುವಂಥ ವಿಕಾರಗಳನ್ನು ದೂರ ಮಾಡಿಕೊಳ್ಳಿ ಅಂತ ಬಾಪೂಜಿಯವರು ಹೇಳ್ತಾ ಇರ್ತಾರೆ. ಅವರ ಬಹಳಷ್ಟು ವಿಡಿಯೋಗಳು ಸ್ವಪರಿವರ್ತನೆ, ಆತ್ಮಜ್ಞಾನ ಅನ್ನುವ ವಿಷಯದ ಮೇಲೆ ಇದೆ. ನಿಮ್ಮಲ್ಲಿ ಸ್ವಪರಿವರ್ತನೆ ಆಗಬೇಕು. ಹಾಗೂ ಅನೇಕ ಜನ್ಮಗಳಿಂದ ಬೀಜ ರೂಪದಲ್ಲಿ ನಾವು ಬಿತ್ತಿ ಇಟ್ಟಿರುವಂತಹ ವಿಕಾರಗಳೆಲ್ಲವೂ ವಿನಾಶ ಮಾಡಿಕೊಳ್ಬೇಕು ಅಂತಂದರೆ
ಬೇಹದ್ನ ಜ್ಞಾನದ ಕಡೆಗೆ ನಾವು ಬರಲೇಬೇಕು. ಇದು ಈಗ ಸರಿಯಾದ ಸಮಯ. ಬೇಹದ ಜ್ಞಾನಕ್ಕೆ ಬಂದು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की